ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಬುಧವಾರದ ಲಾಗ್ ಆಗಿತ್ತು. ಆ್ಯಂಡ್ ದೆನ್ ಬುಧವಾರ ಬಂದುಬಿಟ್ಟು ನಮ್ಮ ಚಿಕ್ಕಮ್ಮ ಊರಿಂದ ಬಂದಿದ್ದರು. ನನ್ನ ಚಿಕ್ಕಮ್ಮ ಮತ್ತು ನನ್ನ ತಂಗಿ ಇಬ್ಬರು ಕೂಡ ಊರಿಂದ ಬಂದಿದ್ದರು. ನನ್ನ ತಂಗಿ ಬ್ಯಾಂಗ್ಳೂರಿನಲ್ಲೇ ಓದ್ತಾ ಇದ್ದಿದ್ದರಿಂದ ಅವಳಿಗೆ ಮತ್ತೆ ನೆಕ್ಸ್ಟ್ ಸ್ಟಡೀಸಿಗೆ ಸ್ವಲ್ಪ ಅಡ್ಮಿಷನ್ಸ್ ಇತ್ತು ಅಂತ ಹೇಳಿ ನಮ್ಮ ಚಿಕ್ಕಮ್ಮ ಕೂಡ ಊರಿಂದ ಬಂದಿದ್ದರು. ಸೊ ಹಂಗಾಗಿ ಅವ್ರು ಬಂದಿದ್ರಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಸ್ಪೆಷಲಾಗಿ ಮಾಡೋಣ ಅಂತ, ಪೂರಿ ಸಾಗು ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ ನಾನು. ಹಾಗೆಯೇ ಇನ್ನೇನು ಆ್ಯಸ್ ಯೂಶ್ವಲ್ ನಂದು ಡೇ ಬಂದು ಸ್ಟಾರ್ಟ್ ಆಗೋದೇ ಬಿಸಿನೀರು ತುಪ್ಪದಿಂದನೇ ಸ್ಟಾರ್ಟ್ ಆಗೋದು. ಸೊ ನಾನು ಸ್ವಲ್ಪ ಅದನ್ನೆಲ್ಲ ಕುಡಿದ್ಬಿಟ್ಟು ಅದಾಗಿದ ತಕ್ಷಣವೇ ನೆಕ್ಸ್ಟ್ ನನ್ನ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡೆ. ಈಗ ನಾನು ಪೂರಿಗೆ ಯಾವ ಥರ ಮಾಡ್ಕೊಳ್ತಿದ್ದೀನಿ ಅಂತಂದರೆ, ನಾನು ಯಾವುದೇ ರೀತಿ ಪೂರಿ ಹಿಟ್ಟು ಆ ಥರದ್ದೇನು ಬಳಸೋದಿಲ್ಲ. ಆ್ಯಂಡ್ ದೆನ್ ಮೈದಾ ಹಿಟ್ಟು ಅದರಲ್ಲೂ ಬಳಸೋದೇ ಇಲ್ಲ. ಬಂದು ನಾರ್ಮಲಾಗಿ ಗೋಧಿ ಹಿಟ್ಟಿನಲ್ಲಿ ನಾನು ಪೂರಿ ಮಾಡೋದು. ಸೊ ನಾರ್ಮಲಾಗಿ ಗೋಧಿ ಹಿಟ್ಟನ್ನ ನಮಗೆ ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆಯೇ ಮೊಸರು ಹಾಕಿ ಕಲಿಸ್ತೀನಿ ನಾನು. ಮೊಸರು ಏನಕ್ಕೆ ಅಂದರೆ ಸ್ವಲ್ಪ ಹುಳಿ ಅಂಶ ಬಂದರೆ ಪೂರಿ ಸ್ವಲ್ಪ ಚೆನ್ನಾಗೇ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಆ್ಯಂಡ್ ದೆನ್ ಸ್ವಲ್ಪ ಅದು ಉಬ್ಬುತ್ತೆ ಅಲ್ಲ, ಸ್ವಲ್ಪ ಚೆನ್ನಾಗಿ ಉಬ್ಬುತ್ತೆ ಅನ್ನೋ ಕಾರಣಕ್ಕೆ ನಾವು ಆ ಥರ ಸ್ವಲ್ಪ ಮೊಸರು ಹಾಕಿ ಮಾಡ್ತೀವಿ. ಬಂದು ಹುಳಿ ಅಂಶ ಬಂದರೆ ಸ್ವಲ್ಪ ಲೈಟಾಗಿ ಚೆನ್ನಾಗಿರುತ್ತೆ ಪೂರಿನೋ ಟೇಸ್ಟ್ ಅಂತ ಹೇಳಿಬಿಟ್ಟು ನಾವು ಮಾಡೋದು. ಸೊ ಅದನ್ನು ನಾರ್ಮಲಾಗಿ ಚಪಾತಿ ಹದಕ್ಕೆ ನಾವು ಕಲಿಸ್ಕೋಬೇಕು. ಯಾವುದೇ ರೀತಿ ಗಟ್ಟಿಯಾಗಲಿ ತುಂಬ ತೆಳುಗೆ ಆ ಥರ ಮಾಡಬಾರ್ದು. ಸೊ ಚಪಾತಿ ಅದಕ್ಕೆ ನಾವು ಮಾಡ್ಕೊಬೇಕು ಬಂದು. ಅಂದರೆ ನಿಮಗೆ ನಾರ್ಮಲ್ ಚಪಾತಿ ಹೇಗೆ ನೀವು ಮಾಡ್ಕೊತೀರಲ್ಲ ಅದೇ ಥರನೇ ಇರಬೇಕು. ಕೆಲವರು ಹೇಳ್ತಾರೆ ಚಪಾತಿನಲ್ಲೂ ತುಂಬ ತೆಳುಗೆ ನಾವು ಮಾಡ್ಕೊತೀವಿ, ಹಾಗೆ ನಿಮಗೆ ಲಟ್ಟಿಸೋಕ್ಕೆ ಬರಬೇಕು. ಅಂದರೆ ಚಪಾತಿನ ಲಟ್ಟಿಸ್ತೀವಲ್ಲ ಆ ಥರ ಅದಕ್ಕೆ ಬಂದರೆ ಸಾಕು, ನಿಮಗೆ ಇನ್ನೇನು ಇದಿಲ್ಲ. ಸೊ ಇವಾಗ ನೋಡಿ ನಾನೆಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಸೊ ಈಗ ನಾನು ಸಾಗುಗೆ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಟೊಮೊಟೊ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ ನಾನು. ಅದೆರಡೂ ಕೂಡ ನಾನು ರುಬ್ಬಕ್ಕೆ ಅಂತ ಹೇಳಿ ಎತ್ತಿಟ್ಕೊಂಡಿದ್ದೆ. ಹಾಗೆಯೇ ಸ್ವಲ್ಪ ಕಾಯಿ ತುರಿನ ತೊಗೊಂಡಿದ್ದೀನಿ. ಸೊ ನಾನು ಸಾಮಾನ್ಯ ನಮ್ಮ ಮನೆ ಕಡೆ ಎಲ್ಲ ಸ್ವಲ್ಪ ಕಾಯಿ ಚೆನ್ನಾಗಿ ಯೂಸ್ ಮಾಡ್ತೀವಿ ನಾವು ಬಂದು. ಹಾಗಾಗಿ ಈಗ ಅದನ್ನು ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಖಾರದ ಪುಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರ, ಹಾಗೆಯೇ ಸಾಂಬಾರು ಪೌಡರ್ ಕೂಡ ನಾನು ಸ್ವಲ್ಪ ಹಾಕ್ಕೊಳ್ತೀನಿ. ಏನಕ್ಕೆ ಅಂದರೆ ಟೇಸ್ಟು ಚೆನ್ನಾಗೇ ಬರುತ್ತೆ ಅಂತ ಹೇಳಿ ನಾನು ಬೇರೆ ಯಾವುದೇ ಮಸಾಲಾಸ್ ಯೂಸ್ ಮಾಡಲ್ಲ. ಇದರಲ್ಲೇ ಎಲ್ಲ ಸ್ಪೈಸಸ್ ಎಲ್ಲ ಆ್ಯಡ್ ಆಗಿರೋದ್ರಿಂದ ನಾನು ಯಾವುದೇ ರುಬ್ಬೋದಕ್ಕೆ ಸ್ಪೈಸಸ್ ಏನು ಹಾಕ್ಕೊಳ್ಳೋಕೆ ಹೋಗಲ್ಲ. ಸೊ ಹಾಗೆಯೇ ಸ್ವಲ್ಪ ಕಡಲೆ ಏನಕ್ಕೆ ಅಂದರೆ ಸ್ವಲ್ಪ ತಿಕ್ನೆಸ್ ಬರುತ್ತೆ ಯಾವುದೇ ಮಸಾಲಾಸ್ ಆದ್ರೂ. ಸೊ ಈಗ ನೀವು ಕಾಯಿ ಸ್ವಲ್ಪ ಕಮ್ಮಿ ಹಾಕಿದ್ರೂ ಕಡಲೆ ಹಾಕೋದ್ರಿಂದ ಅದು ಬ್ಯಾಲೆನ್ಸ್ ಮಾಡುತ್ತೆ ನಿಮಗೆ. ರುಚಿ ಮಾತ್ರ ಸ್ವಲ್ಪ ಟೇಸ್ಟ್ ಚೇಂಜ್ ಆಗ್ಬೋದು, ಬಟ್ ತಿಕ್ನೆಸ್ ಎಲ್ಲ ಬ್ಯಾಲೆನ್ಸಿಂಗ್ ಮಾಡುತ್ತೆ. ಹಾಗಾಗಿ ಕಡಲೆ ಹಾಕ್ತೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿ ತುಂಬ ಚೆನ್ನಾಗಿ ಬರುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದರೆ. ನೀವು ಕೊತ್ತಂಬರಿ ಸೊಪ್ಪು ಹಾಕ್ದಲೇ ಮಾಡಿದ್ರೆ ಟೇಸ್ಟ್ ಬೇರೆ ಇರುತ್ತೆ, ಹಾಕಿ ಮಾಡೋದು ಟೇಸ್ಟು ತುಂಬಾ ಡಿಫ್ರೆಂಟಾಗಿ ಬರುತ್ತೆ. ಹಾಗೆ ಈಗ ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇವಾಗ. ಸೊ ಇವಾಗ ನಾನು ಒಂದು ಕುಕ್ಕರಿಗೆ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಅದು ಕಾದಾದಮೇಲೆ ಒಂದೆರಡು ಪೀಸ್ ಚಕ್ಕೆ, ಹಾಗೆ ಲವಂಗ ಮತ್ತು ಇದು ಪಲಾವ್ ಎಲೆ ಬರುತ್ತಲ್ಲ ಅದು. ಹಾಗೆಯೇ ನಾನು ಇಲ್ಲಿ ನಮ್ಮ ಮನೆಯಲ್ಲೇ ಬೆಳೆದಿರೋ ಅಂಥದ್ದು ಬಾಸುಮತಿ ರೈಸ್ದು ಎಲೆ ಅಂತ ಬರುತ್ತೆ, ಬಾಸುಮತಿ ಎಲೆ ಅಂತ ಕರೀತಾರೆ ಅದನ್ನ. ಸೊ ಅದನ್ನು ನಾನು ಹಾಕಿದ್ದೀನಿ. ನಾನು ನೆಕ್ಸ್ಟ್ ಯಾವಾಗಲಾದ್ರು ವೀಡಿಯೋದಲ್ಲಿ ನಾನು ಆ ಎಲೆ ಬಗ್ಗೆ ಹೇಳ್ತೀನಿ ಅದು ಹೇಗಿರುತ್ತೆ ಅಂತ. ಆ ಎಲೆ ಬಂದು ಕಟ್ ಮಾಡಿದ್ರೆ ನಮಗೆ ಬಾಸುಮತಿ ರೈಸ್ದು ಫ್ಲೇವರ್ಸ್ ಬರುತ್ತೆ ಅದರಲ್ಲಿ. ಆ್ಯಂಡ್ ದೆನ್ ಈ ಥರ ಒಗ್ಗರಣೆಗೆ ಹಾಕಿದ್ರೂ ಕೂಡ ಅದು ಅಷ್ಟೇ ತುಂಬಾ ಸ್ಮೆಲ್ಲು, ಸೇಮ್ ಬಾಸುಮತಿ ರೈಸ್ ಮಾಡ್ತಿದ್ದೀವೇನೋ ಅಂತ ಅನ್ಬೇಕು, ಆ ಥರ ಸ್ಮೆಲ್ ಬರುತ್ತೆ ಇದೇ ಎಲೆ ಅದು. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಈ ಥರ ಮಸಾಲ ಐಟಮ್ಸ್ ಏನಾದರೂ ಮಾಡಬೇಕಾದ್ರೆ ಹಾಕ್ತೀನಿ, ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್. ಇದು ಫ್ಲೇವರ್ಗೋಸ್ಕರ ಹಾಕೋದು ನಾನು ಬಂದು. ಸೊ ಈಗ ಇದನ್ನು ಹಾಕಿಬಿಟ್ಟು ಅದು ನೀವು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ತಿರ್ಬೇಕಾದ್ರೆ ಸ್ಮೆಲ್ ಬಂದುಬಿಡುತ್ತೆ ಚಂದ ಗಮ್ ಅಂತ ಹೇಳಿ. ಸೊ ಹಾಗೆಯೇ ಈಗ ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಈರುಳ್ಳಿ ಮತ್ತು ಟೊಮೊಟೊ ಇಟ್ಕೊಂಡಿರ್ತೀನಲ್ಲ ಅದರಲ್ಲಿ ನಾನು ಈರುಳ್ಳಿ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ನಾನೀಗ ಫ್ರೈಗೆ ಹಾಕ್ತಾಯಿದ್ದೀನಿ. ಚೆಂದ ಫ್ರೈ ಆಗಬೇಕು, ಆನಿಯನ್ ಕೂಡ ಚೆನ್ನಾಗಿ ಇದರಲ್ಲಿ. ಸೊ ಆ್ಯಸ್ ಇಟ್ ಈಸ್ ನಾರ್ಮಲ್ ಒಗ್ಗರಣೆಗೆ ಹೇಗೆ ಹಾಕ್ಕೊಳ್ತೀರಾ ಅದೇ. ಬಟ್ ನಾನು ಸಾಸಿವೆ ಅದೇನು ಹಾಕೋಕ್ಕೆ ಹೋಗಲ್ಲ ಇದಕ್ಕೆ, ಯಾಕೆಂದರೆ ಸಾಗು ಮಾಡ್ತಾ ಇರೋದಲ್ಲ. ಹಾಗಾಗಿ ಬೇಕು ಅಂದರೆ ನೀವು ಸಾಸಿವೆ ಆ್ಯಡ್ ಮಾಡ್ಕೊಬೋದು ಇದರಲ್ಲಿ. ಸೊ ಇವಾಗ ಇದು ಆನಿಯನ್ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ನಾನು ಇದಕ್ಕೆ ನೋಡಿ, ನಾನು ಹೇಳ್ತೀನಲ್ಲ ಯಾವಾಗಲೂ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ತೀನಿ ಅಂತ ಹೇಳಿ, ಅದು ರುಚಿಗೆ ಹಾಕೋದಲ್ಲ, ನಾನು ಫ್ರೈ ಆಗಲಿ ಬೇಗ ಅನ್ನೋ ಕಾರಣಕ್ಕೆ ಹಾಕ್ತೀನಿ ಅಷ್ಟೇ ನಾನು ಆವಾಗ. ಸೊ ಇವಾಗ ನಾನು ಅದನ್ನು ಚೆನ್ನಾಗೆ ಫ್ರೈ ಮಾಡಿಕೊಂಡು
ಅದು ಆಗ್ತಾ ಇದ್ದಂಗೆ ನೆಕ್ಸ್ಟ್ ನಾನು ಆ್ಯಡ್ ಮಾಡ್ಕೊಳ್ಳೋದು ಬಂದುಬಿಟ್ಟು ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊತೀನಿ. ಆ್ಯಂಡ್ ಟೊಮೊಟೊ ನೀವು ಏನು ಫ್ರೈ ಮಾಡ್ಕೋಬೇಕು ಅನ್ನೋದು ರೂಲ್ಸ್ ಏನಿಲ್ಲ, ಅದು ಇಂತೇನೆ ನೀವು ಬೇಕಾದರೆ ವೆಜಿಟೇಬಲ್ಸ್ ಕೂಡ ಹಾಕ್ಕೋಬೋದು. ಯಾಕೆಂದರೆ ಅದು ಮತ್ತೆ ನಾವು ವಿಷಲ್ ಮಾಡ್ತೀವಲ್ಲ, ವಿಷಲ್ಗೆ ಇಟ್ಟಾಗ ಕುಕ್ಕರ್ನ ಆವಾಗ ಅಲ್ಲಿ ಚೆನ್ನಾಗಿ ಬೇಯುತ್ತೆ ಟೊಮೊಟೊ. ಸೊ ಅದೇನು ನೆಸೆಸಿಟೀಸ್ ಇಲ್ಲ ಫ್ರೈ ಆಗಬೇಕು ಅನ್ನೋದು. ಸೊ ನಾನು ಟೊಮೊಟೊ ಹಾಕಿದ ತಕ್ಷಣ ಹಿಂದ್ಗಡೆನೆ ನಾನು ನೆಕ್ಸ್ಟ್ ಬಂದು ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ನಾನು ಬಂದು. ಆ್ಯಂಡ್ ದೆನ್ ಅದೇ ಮಸಾಲ ಜಾರಲ್ಲೇ ಸ್ವಲ್ಪ ನೀರನ್ನ ತೊಳೆದ್ಬಿಟ್ಟು ಆ ನೀರನ್ನ ಹಾಕ್ತಾಯಿದ್ದೀನಿ ಬಂದು, ಬೇರೆ ಎಕ್ಸ್ಟ್ರಾ ನೀರು ಯಾವುದೂ ಹಾಕಿಲ್ಲ ಇಲ್ಲಿ. ಸೊ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ. 1-2 ನಿಮಿಷ ಆ ಮಸಾಲೆ ಹಸಿ ಫ್ಲೇವರ್ ಹೋಗೋ ತನಕ ಸ್ವಲ್ಪ 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ, ಆ ಥರ ಈ ಥರ ಮಸಾಲೆನ ಬಿಸಿ ಮಾಡಿಕೊಂಡ್ರೆ ಸಾಕು. ನಾವು ಏನಕ್ಕೆ ಅಂತ ಅಂದರೆ ಹಸಿ ವಾಸನೆ ಹೋಗೋ ತನಕ ಆ ಥರ ಮಾಡಿಕೊಂಡ್ರೆ ನಿಮಗೆ ಟೇಸ್ಟ್ ಸ್ವಲ್ಪ ಬೇರೆ ಬರುತ್ತೆ. ನೀವು ಇಮಿಡಿಯೇಟಾಗಿ ಮಾಡ್ಕೊಂಬಿಟ್ರೆ ಅದು ಆ ಟೇಸ್ಟ್ ಬೇರೆ ಥರ ಅನಿಸುತ್ತೆ. ಸೊ ಹಾಗಾಗಿ ಇವಾಗ ಇದು ನೋಡಿ ಆಲ್ಮೋಸ್ಟ್ 1-2 ನಿಮಿಷ ಆಗಿದೆ. ಇವಾಗ ನಾನು ಚೆನ್ನಾಗಿ ಬಿಸಿ ಅಂದರೆ ಕುದಿ ಬರಬೇಕು ಆ ಥರ ಏನು ರೂಲ್ಸ್ ಇಲ್ಲ. ಜಸ್ಟ್ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಇದ್ದರೆ ಸಾಕು ಅಷ್ಟೇ ನಮಗೆ. ಸೊ ಈಗ ಹಸಿ ವಾಸನೆ ಆಲ್ಮೋಸ್ಟ್ ಆಲ್ ಇದರಲ್ಲಿ ಹೋಗಿದೆ. ಇವಾಗ ನಾನೇನು ಮಾಡ್ತೀನಿ, ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊತೀನಿ ಇವಾಗ ನಾನು. ಸೊ ಇಲ್ಲಿ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಬೇಕು. ಆ್ಯಂಡ್ ದೆನ್ ಎಲ್ಲರೂ ಹೇಗೆ ಸಾಗು ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಸೊ ನಾನು ಮಾಡೋದು ಇದೇ ಥರ ಸಾಗು. ನನಗೆ ಇದು ನಮ್ಮಮ್ಮ ಹೇಳ್ಕೊಟ್ಟಿದ್ದು. ಸೊ ಅಮ್ಮ ಮಾಡೋದನ್ನ ನೋಡಿದ್ದೆ ನಾನು. ಸೊ ಅದನ್ನು ನಾನು ಸ್ವಲ್ಪ ಇಂಪ್ಲಿಮೆಂಟ್ ಸ್ವಲ್ಪ ಚೇಂಜ್ ಮಾಡಿಬಿಟ್ಟು ನಾನು ಮಾಡ್ತಾಯಿದ್ದೀನಿ ಇವಾಗ. ಸೊ ನಮ್ಮ ಮನೇಲಿ ಬರತ್ತಂಗಾಗಲಿ ಮಕ್ಕಳಿಗೆ ಈ ಸಾಗು ಅಂದರೆ ತುಂಬಾ ಇಷ್ಟಪಡ್ತಾರೆ ಅವರು. ಅದೊಂಥರ ಅವರಿಗೆ ಇಷ್ಟ ಈ ಸಾಗು ಅಂತಲೇ ಅಂದರೆ. ಸೊ ಈ ಸಾಗು ಮಾಡಿದ್ರೆ ಪೂರಿ ತುಂಬಾ ಚೆನ್ನಾಗಿ ಇಷ್ಟ ಆಗುತ್ತೆ ಅವರಿಗೆ. ಸೊ ಈ ಸಾಗು ಜೊತೆಗೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಅವರು. ಸೊ ಇವಾಗ ನಾನು ಆ ವೆಜಿಟೇಬಲ್ಸ್ ಎಲ್ಲ ಅಂದರೆ ಬಟಾಣಿ, ಕ್ಯಾರೆಟು, ಆಲೂಗೆಡ್ಡೆ, ಬೀನ್ಸು ಏನೇನು ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನ, ಆಮೇಲೆ ಕ್ಯಾರೆಟ್ ಆಗಲಿ ಆಲೂಗೆಡ್ಡೆ ಬೀನ್ಸಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು, ಆಲೂಗೆಡ್ಡೆ ತುಂಬ ಚಿಕ್ಕದಾಗಿ ಮಾಡಿದ್ರೆ ನಿಮಗೆ ಅದು ಬೆಂದಾಗ ತಿನ್ನಲಿಕ್ಕೆ ಅದು ಸಿಗೋದೇ ಇಲ್ಲ. ಹಾಗಾಗಿ ತುಂಬ ಚಿಕ್ಕದಾಗೇನು ಬೇಡ, ನಾರ್ಮಲ್ ಸೈಜಲ್ಲಿರಲಿ. ಬಟ್ ಬೀನ್ಸ್ನ ಮಾತ್ರ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು, ಆವಾಗಲೇ ಟೇಸ್ಟ್ ತುಂಬ ಚೆನ್ನಾಗಿ ಅನಿಸುತ್ತೆ. ಇಲ್ಲದಿದ್ದರೆ ತುಂಬ ದೊಡ್ಡದಿದ್ದರೆ ಅದೊಂಥರ ಬೇರೆ ಥರನೇ ಫ್ಲೇವರ್ ಅನಿಸುತ್ತೆ. ಆ್ಯಂಡ್ ದೆನ್ ನೋಡೋಕ್ಕೂ ಅಷ್ಟು ಚೆನ್ನಾಗಾಗಲ್ಲ. ಹಾಗಾಗಿ ನಾನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಸೊ ಈಗ ಅದನ್ನೆಲ್ಲ ಕಟ್ ಮಾಡಿಕೊಂಡು ಎಲ್ಲದನ್ನು ಒಂದು ಸತಿ ವಾಶ್ ಮಾಡಿ ಎತ್ತಿಟ್ಟಿದ್ದೆ ನಾನು. ಸೊ ಅದನ್ನೇ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಷ್ಟೆ. ಸೊ ಇನ್ನೇನೂ ಆ್ಯಡ್ ಮಾಡೋದಿಲ್ಲ. ಇನ್ನು ನೆಕ್ಸ್ಟು ಇದು ಸ್ವಲ್ಪ ಒಂದು ಕುದಿ ಬಂದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ನಾವು ವಿಷಲ್ಗೆ ಇಡಬೇಕು ಬಂದು. ಅಷ್ಟೇ ಇದ್ರದ್ದು, ಇನ್ನೇನೂ ಇಲ್ಲ. ಮೇಲೆ ಹಾಕಲಿಕ್ಕೆ ಆಗಲಿ ಏನೂ ಇಲ್ಲ ಬಂದು. ನೀವು ಬೇಕು ಅಂತ ಅಂದರೆ ಫೈನಲ್ ನೀವು ವಿಷಲ್ ಟೈಮಿಗೆ ಅಂದರೆ ನೀವು ಕುಕ್ಕರ್ ಲಿಡ್ ಕ್ಲೋಸ್ ಮಾಡೋ ಟೈಮಿಗೆ ನೀವು ಬೇಕು ಅಂದರೆ ಕಸೂರಿ ಮೇಥಿ ಹಾಕೋಬೋದು. ಬೇಡ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು ಬೇಕಾದರೆ. ಆ್ಯಂಡ್ ದೆನ್ ಈ ಥರ ಸಾಗು ಮಾಡ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ ಬಂದು. ಎಕ್ಸ್ಪೆಷಲಿ ಪೂರಿಗಂತೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ನೋಡೋದಕ್ಕೂ ಚೆಂದ, ತಿನ್ನೋದಕ್ಕೂ ಚೆಂದ. ಆ್ಯಂಡ್ ದೆನ್ ಮಕ್ಕಳು ವೆಜಿಟೇಬಲ್ಸ್ ತಿನ್ನಲ್ಲ ಅಂತ ಯಾರು ಹೇಳ್ತಾರಲ್ಲ, ಸೊ ಅವರಿಗಂತೂ ತಿನ್ನಲಿಕ್ಕೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಬಂದು. ಪೂರಿ ಜೊತೆಗೆ ಆಗಲಿ ಚಪಾತಿ ಜೊತೆಗೆ ಎಲ್ಲ ಆಗಲಿ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು. ಸೊ ಒನ್ ಆಫ್ ದಿ ಬೆಸ್ಟ್ ಸಾಗು ಅಂತಲೇ ಹೇಳ್ಬೋದು ಇದನ್ನು, ವೆಜಿಟೇಬಲ್ ಕರಿ. ನನಗಂತೂ ತುಂಬಾ ಇಷ್ಟ. ನನಗೆ ಅಂತಲ್ಲ, ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಡ್ತಾರೆ ಇದನ್ನು. ಸ್ವಲ್ಪ ಹೋಟೆಲ್ ಸ್ಟೈಲಲ್ಲಿ ಇದೆ ಅಂತ ಹೇಳ್ತಾರೆ, ಬಟ್ ನನಗೆ ಗೊತ್ತಿಲ್ಲ ಹೇಗಿದೆ ಅಂತ. ನೀವು ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ನೀವು ಹೇಳಿ ನನಗೆ. ಸೊ ಅವಾಗ ನಮಗೂ ಖುಷಿ ಆಗುತ್ತೆ ಹೇಗಿರುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಆ್ಯಂಡ್ ದೆನ್ ನಾನು ಪೂರಿಗೆ ನೋಡಿರೋದೆಲ್ಲ ಬೇರೆ ರೀತಿ ಸಾಗುಗಳಂದರೆ ಬಾಂಬೆ ಸಾಗು ಅಂತೆಲ್ಲ ಹೇಳ್ತಾರಲ್ಲ, ಆಲೂಗೆಡ್ಡೆ ಸಾಗು ಆ ಥರದ್ದು. ಈ ಥರದ್ದು ನಾನು ನೋಡಿಲ್ಲ, ತುಂಬ ಕೇಳಿದ್ದು ಕಮ್ಮಿ ಇದ್ದೀನಿ. ಸೊ ಹಾಗಾಗಿ ಈಗ ಅಲ್ಲಿ ವಿಷಲ್ಗೆ ಅಂತ ಇಟ್ಟಿದ್ದೀನಿ ನಾನು. ಆ ವಿಷಲ್ ಆಗೋ ಅಷ್ಟೊತ್ತಿಗೆ ಇಲ್ಲಿ ಸ್ವಲ್ಪ ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಸ್ ಇಟ್ ಈಸ್ ನಿಮಗೆಲ್ಲರಿಗೂ ಗೊತ್ತು ನಾನು ನಾರ್ಮಲಾಗಿ ಚಟ್ನಿ ಏನೇನು ಹಾಕಿ ಮಾಡ್ತೀನಿ ಅಂತ ಹೇಳಿ. ಮತ್ತು ಜಸ್ಟ್ ಒಂದು ರೀಕ್ಯಾಪ್ ಥರ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಕಾಯಿ ತುರಿ, ಹಾಗೆ ಸ್ವಲ್ಪ ಬಂದುಬಿಟ್ಟು ಕಡಲೆ, ಆಮೇಲೆ ಉಪ್ಪು, ಹುಣಸೆ ಹಣ್ಣು, ಹಾಗೆ ಮತ್ತು ಮೆಣಸಿನ್ಕಾಯಿ ಮತ್ತು ಶೇಂಗಾ ಬೀಜನ ಫ್ರೈ ಮಾಡ್ಕೊಂಡಿದ್ದೀನಿ. 2 ಫ್ರೈ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ರುಬ್ಬೋದು ಅಷ್ಟೇ. ಇಷ್ಟೇ ಚಟ್ನಿ ಮಾಡೋದು ನಾನು. ಬಿಟ್ಟರೆ ಬೇರೆ ಇನ್ಯಾವ ರೀತಿಯೂ ಚಟ್ನಿ ಮಾಡಲ್ಲ, ತುಂಬ ಕಮ್ಮಿ. ಅಂದರೆ ಬೇರೆ ರೀತಿ ಚಟ್ನಿಗಳು ಮಾಡೋದು ಆಲ್ಮೋಸ್ಟ್ ಆಲ್ ಇದೇ ಥರ. ಕೆಲವರು ಹಸಿ ಶುಂಠಿ ಬೆಳ್ಳುಳ್ಳಿನೂ ಹಾಕ್ಕೋಬೇಕು ಇದಕ್ಕೆ. ಹಸಿ ಶುಂಠಿ ಕೆಲವರು ಹಾಕ್ತಾರೆ, ನಾನು ಹಾಕಲ್ಲ ಅಷ್ಟೇ. ಸೊ ಈಗ ಚಟ್ನಿನೂ ಕೂಡ ಆಗಿದೆ ಬಂದು. ಇವಾಗ ಇಲ್ಲಿ ಸಾಗು ಕೂಡ ರೆಡಿಯಾಗಿದೆ, ವಿಷಲ್ ಕೂಡ ಆರಿದೆ. ಸೊ 1-2 ವಿಷಲ್ ಸಾಕು. ಸೊ ಹಾಗಾಗಿ ವಿಷಲ್ ಕೂಡ ತೆಗೆದಿರೋದ್ರಿಂದ
ಸಾಗು ಪರ್ಫೆಕ್ಟಾಗಿದೆ. ಇಷ್ಟೇ ಇದ್ದರೆ ಸಾಕು, ತುಂಬ ನೀರು ಹಾಕಬಾರ್ದು, ಅಳತೆ ನೋಡಿ ನೀರು ಹಾಕ್ಕೋಬೇಕು. ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟೇ. ತುಂಬ ನೀರು ಹಾಕ್ಬಿಟ್ರೆ ಸಾಂಬಾರು ಆಗೋಗ್ಬಿಡುತ್ತೆ, ಆವಾಗ ಅದು ಸಾಗು ಆಗೋದಿಲ್ಲ. ಸೊ ಈಗ ಸಾಗುಗೆ ಇದು ಕರೆಕ್ಟಾಗಿದೆ, ಪರ್ಫೆಕ್ಟಾಗಿ ಇದೆ ಬಂದು. ಇವಾಗ ಸಾಗು ಕೂಡ ರೆಡಿಯಾಗಿದೆ, ಚಟ್ನಿ ರೆಡಿಯಾಗಿದೆ. ಈಗ ಪೂರಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಸೊ ನಾನು ಬಿಲ್ಲೆಗಳನ್ನ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಬಂದು. ಸೊ ಇದು ನೋಡಿ, ನಾವು 2 ಥರ ಪೂರಿ ಮಾಡ್ಕೊಳ್ತೀವಿ. ಅಂದರೆ ಹಿಟ್ಟು ಸ್ವಲ್ಪ ಗಟ್ಟಿ ಇತ್ತು ಅಂದರೆ, ಈಗ ನಾನಲ್ಲಿ ಎಣ್ಣೆಯಲ್ಲಿ ಸ್ವಲ್ಪ ಲೈಟಾಗಿ ಡಿಪ್ ಮಾಡಿಬಿಟ್ಟು ಹಿಂಗೆ ತೆಗೆದ್ಬಿಟ್ಟು ಮಾಡ್ತಾಯಿದ್ದೀನಲ್ಲ, ಲಟ್ಟಿಸ್ತಾ ಇದ್ದೀನಲ್ಲ, ಈ ಥರ ಮಾಡ್ಕೋಬೇಕು. ಆವಾಗ ಏನಾಗುತ್ತೆ, ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ ಎಣ್ಣೆಯಲ್ಲಿ ಡಿಪ್ ಮಾಡಿದಾಗ. ಅಂದರೆ ಹಿಟ್ಟು ಸ್ವಲ್ಪ ನೀವೇನಾದ್ರು ಕಲಿಸ್ಬೇಕಾದ್ರೆ ಗಟ್ಟಿಯಾಗಿತ್ತು ಅಂತ ಅಂದರೆ ಆ ಥರ ಮಾಡ್ಕೊಬೇಕು. ಬೈ ಚಾನ್ಸ್ ಏನಾದರೂ ಹಿಟ್ಟು ತೆಳುಗಿತ್ತು ಅಂತ ಅಂದರೆ ನೀವು ಗೋಧಿ ಹಿಟ್ಟನ್ನು ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೊಂಬಿಟ್ಟು ಆ ಥರ ಚಪಾತಿ ಲಟ್ಟಿಸ್ಕೊತೀವಲ್ಲ ಆ ಥರ ಮಾಡಿಕೊಂಡು ಲಟ್ಟಿಸ್ಬೇಕು. ಆ್ಯಂಡ್ ದೆನ್ ತುಂಬ ತೆಳುಗೆ ಮಾಡಬಾರ್ದು ಪೂರಿ ಯಾವತ್ತಿದ್ರೂ. ಅಂದರೆ ತೆಳುಗೆ ನಾವು ಚಪಾತಿ ಥರ ಲಟ್ಟಿಸ್ಕೋಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು ಬಂದು. ಯಾಕೆಂದರೆ ದಪ್ಪ ಇದ್ದರೆ ಮಾತ್ರ ಉಬ್ಬೋದು ಪೂರಿ, ದಪ್ಪ ಇಲ್ಲ ಅಂತಂದರೆ ಉಬ್ಬೋದೇ ಇಲ್ಲ ಯಾವತ್ತೂ, ಅದು ಚಪಾತಿ ಥರನೇ ಆಗೋಗ್ಬಿಡುತ್ತೆ ಬಂದುಬಿಟ್ಟು ಪೂರಿ ಬಂದುಬಿಟ್ಟು. ಹಾಗಾಗಿ ಯಾವತ್ತೂ ನಾವು ಲಟ್ಟಿಸ್ಬೇಕಾದ್ರೆ ಸ್ವಲ್ಪ ಎಡ್ಜಸ್ ಎಲ್ಲ ಸ್ವಲ್ಪ ದಪ್ಪನೇ ಇರಬೇಕು ಬಂದು, ತುಂಬ ತೆಳುಗಿರ್ಬಾರ್ದು. ಆಮೇಲೆ ಮಧ್ಯದಲ್ಲೂ ಅಷ್ಟೇ, ಎಡ್ಜಸ್ ಮಾತ್ರ ದಪ್ಪ ಇರಬೇಕು ಅಂತ ಹೇಳಿದ್ದೀನಿ ಅಂತ ಹೇಳಿ ಮಧ್ಯದಲ್ಲಿ ತುಂಬ ತೆಳು ಮಾಡೋದಲ್ಲ, ಎರಡೂ ಸೈಡು ಕೂಡ ಅಂದರೆ ಎಲ್ಲ ಕಡೆಯೂ ಸ್ವಲ್ಪ ದಪ್ಪನೇ ಇರಬೇಕು ಬಂದು, ತುಂಬ ತೆಳುಗೆಲ್ಲ ಮಾಡ್ಕೋಬಾರ್ದು. ಇದು ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಥರ ಮಾಡಿಕೊಂಡು ಆಮೇಲೆ ಎಷ್ಟು ಅಗಲ ಬೇಕೋ ಅದನ್ನು ನಾವು ಮಾಡ್ಕೊಬೇಕು. ಸೊ ನಾನಿವಾಗ ಸದ್ಯಕ್ಕೆ ಮಗನಿಗೆ ಸ್ಕೂಲಿಗೆ ಕೊಟ್ಟು ಕಳಿಸ್ಲಿಕ್ಕೆ ಅಂತ ಒಂದು 6 ಪೂರಿ ಮಾಡಿದ್ದೀನಿ ಬಂದು. ಸೊ ಇವಾಗ ನಾನು ಲಟ್ಟಿಸ್ಕೊಂಬಿಟ್ಟಿದ್ದೀನಿ ಒಂದೇ ಸತಿಗೆ. ಇಲ್ಲಿ ಅಷ್ಟು ಆಯಿಲ್ ಕೂಡ ಕಾಯಕ್ಕೆ ಇಟ್ಟಿದ್ದೀನಿ ನಾನು ಬಂದು. ಸೊ ಇವಾಗ ಆಯಿಲ್ ಕೂಡ ಕಾದಿದೆ, ಇವಾಗ ಹಾಕೋದು ಒಂದೊಂದೇ ಪೂರಿ. ಸೊ ಚೆನ್ನಾಗಿ ಬರುತ್ತೆ. ಆ್ಯಂಡ್ ದೆನ್ ಒಂದೊಂದು ಸತಿಗೆ ಒಂದೊಂದು ಥರ, ಅಂದರೆ ಒಂದು ಸತಿ ಪೂರಿ ಉಬ್ಬತ್ತೆ, ಒಂದು ಸತಿ ಉಬ್ಬಲ್ಲ. ಅದು ನಮ್ಮದು ಫಾಲ್ಟ್ ಇರುತ್ತೆ, ಅಂದರೆ ಒಂದೊಂದು ಸತಿ ನೀಟಾಗಿ ಲಟ್ಸಿರಲ್ಲ ನಾವು, ಹಾಗಾಗಿ ಉಬ್ಬೋದಿಲ್ಲ. ಸಮ್ಟೈಮ್ಸ್ ಚೆನ್ನಾಗೆ ಲಟ್ಟಿಸ್ಕೊಂಡಿದ್ದಾಗ ಚೆನ್ನಾಗೇ ಉಬ್ಬುತ್ತೆ ಬಂದದು. ಸೊ ಇದು ನನಗೆ ನಮ್ಮಮ್ಮ ಹೇಳ್ಕೊಟ್ಟಿದ್ದು. ಈ ಥರ ನೋಡಿ, ಜಸ್ಟ್ ಒಂದು ಸ್ವಲ್ಪ ಅದನ್ನು ಪೂರಿನ ಈ ಥರ ಅಂದರೆ ಕೆಳಗಡೆ ಪ್ರೆಸ್ ಮಾಡಬೇಕು, ಸ್ವಲ್ಪ ಲೈಟ್ ಪ್ರೆಸ್ ಮಾಡಬೇಕು. ಆವಾಗ ಏನಾಗುತ್ತೆ, ಆಯಿಲ್ ಅದ್ರ ಮೇಲೆ ಬರುತ್ತೆ ಅಲ್ಲ, ಆವಾಗ ಉಬ್ಬತ್ತಂತೆ ಅಂದ್ಬಿಟ್ಟು ಅದು ಪೂರಿ, ಆವಾಗ ಚೆನ್ನಾಗಾಗತ್ತೆ ಅಂತ ಹೇಳಿ. ಸೊ ಇವಾಗ ನಾನು ಪೂರಿಗಳನ್ನ ಕೂಡ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನನಗೆ ಪೂರಿ ಸಾಗು ಮಾಡೋದು ಅಂದರೆ ಸ್ವಲ್ಪ ಈಸಿ, ಆ್ಯಂಡ್ ದೆನ್ ಬೇಗ ಕೂಡ ಆಗುತ್ತೆ, ಚೆನ್ನಾಗೂ ಕೂಡ ಇರುತ್ತೆ ಬಂದು. ಆದರೆ ಬಿಸಿ ಬಿಸಿ ಇದ್ದಾಗ ಮಾತ್ರ ತಿನ್ನಲಿಕ್ಕೆ ಚೆಂದ, ತಣ್ಣಾಗಿಬಿಟ್ರೆ ಚೆನ್ನಾಗಾಗೋದಿಲ್ಲ. ನೋಡಿ ತೋರಿಸ್ತಿದ್ದೀನಲ್ಲ, ಈ ಥರ ಲೈಟಾಗಿ ಒಂದೊಂದು ಚೂರೇ ಈ ಥರ ರೊಟೇಟ್ ಮಾಡ್ಕೊಳ್ತಾ ಈ ಥರ ಮಾಡಿದ್ರೆ ಎಲ್ಲೆಲ್ಲಿ ಉಬ್ಬಿದೆ ಅಲ್ಲಿ ಬಿಟ್ಬಿಡಬೇಕು, ಎಲ್ಲಿ ಉಬ್ಬಿಲ್ಲ ಅಲ್ಲಿ ಒಂಚೂರು ಲೈಟಾಗಿ ಮಾಡ್ತಾ ಬರಬೇಕು, ಫುಲ್ ಪ್ರೆಸ್ ಮಾಡಬಾರ್ದು. ಆ ಥರ ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಹೇಳಿ ಈ ಥರ ಬರುತ್ತೆ. ಆವಾಗ ನಿಮಗೆ ಆ್ಯಸ್ ಇಟ್ ಈಸ್ ಹೋಟೆಲಲ್ಲಿ ಹೇಗೆ ಪೂರಿ ಇದೆ ಅಂತ ಅನಿಸುತ್ತೋ ಅದೇ ಥರ ಅನಿಸುತ್ತೆ ನಿಮಗೆ ಪೂರಿ ಕೂಡ. ಮಕ್ಕಳು ಯಾವುದೇ ಕಾರಣಕ್ಕೂ ಹೋಟೆಲ್ ಪೂರಿ ಬೇಕು ಅಂತ ಅನ್ನೋದಿಲ್ಲ ಬಂದುಬಿಟ್ಟು, ಮನೆಯಲ್ಲೇ ಹೋಟೆಲ್ ರೀತಿ ಇರೋ ಪೂರಿನ ಮಾಡ್ಕೊಂಡು ತಿನ್ಬೋದು. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ, ಎಲ್ಲದೂ ಚೆನ್ನಾಗಿರುತ್ತೆ. ಆಯಿಲಿ ಆಗಿರೋದ್ರಿಂದ ನೀವೇನು ವೀಕ್ಲಿ ಒನ್ಸ್ ಅನ್ನೋಂಗಿಲ್ಲ, ಯಾವಾಗಲಾದರೂ ಮಕ್ಕಳು ಇಷ್ಟಪಟ್ಟಾಗ ಅಥವಾ ಆವಾಗವಾಗ ಮಾಡಿಕೊಟ್ರೆ ಮಕ್ಕಳಿಗೂ ಸ್ವಲ್ಪ ಖುಷಿ ಆಗುತ್ತೆ ಬಂದುಬಿಟ್ಟು. ಒಂದೇ ಥರ ಮಾಡಿದ್ರೆ ಅವ್ರಿಗೂ ಅಷ್ಟು ಇಷ್ಟ ಆಗೋದಿಲ್ಲ ಅಲ್ಲ, ಹಾಗಾಗಿ. ಸೊ ನಮ್ಮ ಮನೆಯಲ್ಲಿ ನಾನು ಪೂರಿ ಮಾಡಿದ್ದು ಈ ಥರ ಇದೆ. ಆ್ಯಂಡ್ ದೆನ್ ನಾನು ಮಾಡಿದ ಪೂರಿ ನಿಮಗೆ ಇಷ್ಟ ಆಗಿದೆ ಅಂತಲೂ ಅಂದ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದು ಹಿಟ್ಟನ್ನು ಬೇಕಾದರೆ ಬೈ ಚಾನ್ಸ್ ನೀವು ಈ ಥರ ಪೂರಿ ಮಾಡಿ ಉಳಿದಿದ್ದ ಹಿಟ್ಟನ್ನು ಚಪಾತಿ ಕೂಡ ಮಾಡ್ಕೊಬೋದು. ನೀವು ಆಮೇಲೆ ಚಪಾತಿ ಮಾಡ್ಕೊಂಡು ಕೂಡ ನೀವು ತಿನ್ಬೋದು, ಯಾವುದೇ ರೀತಿ ಏನು ಚೇಂಜಸ್ ಅಂತ ಅನ್ಸೋದಲ್ಲ. ಆ್ಯಸ್ ಇಟ್ ಈಸ್ ನೀವು ಪೂರಿ ಚಪಾತಿ ಎರಡು ಸೇಮ್ ಹಿಟ್ಟಲ್ಲೇ ಮಾಡೋದು, ಗೋಧಿ ಹಿಟ್ಟು. ನಮ್ಮ ಮನೇಲಿ ನಾವು ಮೈದಾ ಯೂಸ್ ಮಾಡೋದಿಲ್ಲ ಪೂರಿಗೆ ಎಸ್ಪೆಷಲಿ. ಸೊ ಫೈನಲಿ ಲುಕ್ ಈ ಥರ ಇದೆ ಬಂದು. ಸೊ ಟೇಸ್ಟ್ ಮಾತ್ರ ಆಸಮ್ ಆಗಿತ್ತು, ನಾನು ಮಾತ್ರ ಟೇಸ್ಟ್ ಮಾಡಿದ್ದೀನಿ, ನನಗಂತೂ ತುಂಬಾ ಇಷ್ಟ ಆಯಿತು. ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ. ಈ ಪೂರಿ ಸಾಗೋದು ಟೇಸ್ಟ್ ಹೇಗಿತ್ತು, ಹಾಗೆ ನಾನು ಮಾಡಿರೋದು ಹೇಗಿದೆ, ಈಸಿ ಇದೆಯಾ, ಅಥವಾ ನಿಮ್ಮ ಕಡೆಯಿಂದ ಯಾವ್ದಾದ್ರು ಬೇರೆ ರೆಸಿಪಿ ಇದ್ದರೆ ದಯವಿಟ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಹಾಗೆಯೇ ನಾನು ನಿಮಗೆ ನೆಕ್ಸ್ಟ್ ವ್ಲಾಗ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.